ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ಕಿನ್ ಟ್ಯಾಗ್, ನರಹುಲಿ ಅಥವಾ ನರುಳೆ, ನರಗುಳ್ಳೆ ಅಂತ ಹೇಳಿ ಕರೀತಾರೆ. ಇದನ್ನು ತೆಗೆದು ಹಾಕುವಂತಹ ಒಂದು ಅದ್ಭುತವಾಗಿರುವಂಥ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇನ್ನು ಈ ಒಂದು ನರಹುಲಿ ಅನ್ನುವಂಥದ್ದು ಕೆಲವರಿಗೆ HPV ಅನ್ನುವಂಥ ಒಂದು ವೈರಸ್ನ ಇನ್ಫೆಕ್ಷನ್ನಿಂದ ಬರುತ್ತೆ, ಮತ್ತು ಕೆಲವರಿಗೆ ಇದು ಜೆನೆಟಿಕ್ ಆಗಿ ಬರುತ್ತೆ, ಮತ್ತು ಕೆಲವರಿಗೆ ಏಜ್ ಫ್ಯಾಕ್ಟರ್ ಅಂದರೆ ತುಂಬ ದಪ್ಪ ಇರೋದ್ರಿಂದನೂ ಕೂಡ ಕೆಲವೊಬ್ಬರಿಗೆ ಈ ಒಂದು ಸ್ಕಿನ್ ಟ್ಯಾಗ್ ನರಹುಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಹೆಚ್ಚಾಗಿ ಕತ್ತು, ಕುತ್ತಿಗೆ, ಕಂಕುಳಿನ ಭಾಗದಲ್ಲಿ, ಬೆರಳುಗಳಲ್ಲಿ, ಕಣ್ಣಿನ ಭಾಗದಲ್ಲಿ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಈ ರೀತಿ ಯಾವುದೇ ಕಾರಣದಿಂದ ಆಗಿರುವಂಥ ಈ ಒಂದು ನರಹುಲಿ ಅಥವಾ ಸ್ಕಿನ್ ಟ್ಯಾಗನ್ನು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ನಾವು ಆರಾಮಾಗಿ ರಿಮೂವ್ ಮಾಡ್ಕೋಬೋದು, ತೆಗೆದು ಹಾಕ್ಬೋದು, ಯಾವುದೇ ರೀತಿಯ ನೋವಿಲ್ಲದೆ. ಹಾಗಾದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಸುಣ್ಣ. ಹೌದು, ನಾವು ತಿನ್ನಲಿಕ್ಕೆ ಅಂತೇಳಿ ಬಳಸ್ತೀವಲ್ಲ ವೀಳ್ಯದೆಲೆ ಮತ್ತು ಅಡಿಕೆ ಜೊತೆ, ಆ ಒಂದು ಸುಣ್ಣವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿತ್ತು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಇದನ್ನು ನೋಡಿ ಈ ರೀತಿ ತೆಳು ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಗಂಟುಗಳೇನು ಇರಬಾರ್ದು, ಈ ರೀತಿ ತುಂಬ ತೆಳುವಾಗಿ ಸುಲಭವಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಇದನ್ನು ತೆಳು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲೇದಾಗಿ ಬೇಕಾಗಿರುವಂಥದ್ದು ಸುಣ್ಣ. ನಂತರ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಎಲೆ, ವೀಳ್ಯದೆಲೆ. ವೀಳ್ಯದೆಲೆ ಏನಿರುತ್ತೆ, ಸಾಕಷ್ಟು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಹೇರಿಗೆ ಒಳ್ಳೆಯದು. ಅದೇ ರೀತಿಯಾಗಿ ಈ ರೀತಿ ಏನು ನಮಗೆ ಸ್ಕಿನ್ ಟ್ಯಾಗ್ ನರಹುಲಿಯಾಗಿರುತ್ತಲ್ಲ ಅದನ್ನು ತೆಗೆದು ಹಾಕಲಿಕ್ಕೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಒಂದು ವೀಳ್ಯದೆಲೆ, ಫ್ರೆಶ್ ಆಗಿರುವಂಥ ವೀಳ್ಯದೆಲೆನ ತೊಗೊಳ್ಳಿ. ಸಾಕಷ್ಟು ಔಷಧೀಯ ಗುಣಗಳು ನಮಗೆ ಸಿಗ್ತಾ ಹೋಗುತ್ತೆ. ನೋಡಿ ಈ ರೀತಿ ತೊಟ್ಟಿನ ಭಾಗ ಏನಿರುತ್ತೆ ಅದನ್ನು ನಾನಿಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ಅಂದರೆ ಅದರಲ್ಲಿ ಒಂದು ರೀತಿಯ ರಸ ಬರುತ್ತೆ. ಒಣಗಿರಬಾರ್ದು, ತುಂಬ ಹಸಿಯಾಗಿರುವಂಥ ಫ್ರೆಶ್ ಆಗಿರುವಂಥ ಎಲೆಯನ್ನು ಈ ರೀತಿ ಕಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ರೀತಿಯ ರಸ ಬರುತ್ತೆ. ಅದು ತುಂಬ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತೆ. ಆ ಒಂದು ರಸವನ್ನು ಈ ರೀತಿ ಸುಣ್ಣದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಟ್ಟಿನ ಭಾಗದಿಂದನೇ ಆ ಸುಣ್ಣವನ್ನು ನಮ್ಮ ಎಲ್ಲಿ ನಮಗೆ ನರಹುಲಿ ಇರುತ್ತಲ್ಲ ಆ ಭಾಗಕ್ಕೆ ಅಪ್ಲೈ ಮಾಡ್ಕೋಬೇಕು. ಇದರಲ್ಲಿ ಒಂದೇ ದಿನದಲ್ಲಿ ನಮ್ಮ ನರಹುಲಿ ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನಮಗೆ ನರಹುಲಿ ಎಲ್ಲಿ ಆಗಿರುತ್ತೋ ಅದರ ಸುತ್ತ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಯಾವುದೇ ರೀತಿಯ ಒಂದು ಮನೆಮದ್ದನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದರಿಂದ ಕಡಿತ, ಉರಿ ಅಥವಾ ಕಿರಿಕಿರಿ ಆಗೋದು, ಇರಿಟೇಷನ್ ಆಗೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದು ಈ ರೀತಿ ಆಗೋದಿಲ್ಲ. ನೋಡಿ, ಮೊದಲು ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ಅದಾದ ನಂತರ ನಾವು ಈ ರೀತಿ ವೀಳ್ಯದೆಲೆಯನ್ನು ಚೆನ್ನಾಗಿ ಆ ಒಂದು ಸುಣ್ಣದಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ತೊಟ್ಟಿನ ಭಾಗ ಏನಿರುತ್ತೆ ಅದರ ಮೂಲಕನೇ, ಅದರ ತೊಟ್ಟಿನ ಭಾಗದಿಂದನೇ ನಮ್ಮ ನರಹುಲಿಯ ಮೇಲ್ಗಡೆ ಆ ಒಂದು ಸುಣ್ಣವನ್ನು ಅಪ್ಲೈ ಮಾಡಬೇಕು. ಖಂಡಿತವಾಗ್ಲೂ ಈ ರೀತಿ ಮಾಡಿ ನೋಡಿ, ಒಂದೇ ದಿನದಲ್ಲಿ ನಿಮ್ಮ ನರಹುಲಿ ಉದುರಿ ಬೀಳುತ್ತೆ. ಈ ರೀತಿ ದಿನದಲ್ಲಿ ನೀವು 2 ರಿಂದ 3 ಬಾರಿ ಮಾಡಿ, ಅಥವಾ ತುಂಬ ದಿನಗಳಿಂದ ಇದೆ, ತುಂಬ ವರ್ಷಗಳೇ ಆಗಿದೆ ಅಂದರೆ 2 ಅಥವಾ 3 ದಿನ ತೊಗೊಳುತ್ತೆ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಆದರೆ 100% ಆಗಿ ಈ ಒಂದು ವಿಧಾನ ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಮಾಡಿ ನೋಡಿ, ಯಾವುದೇ ರೀತಿಯ ಗಾಯ, ಉರಿ ಏನೂ ಆಗೋದಿಲ್ಲ. ಒಂದೇ ದಿನದಲ್ಲಿ ನಿಮ್ಮ ನರಹುಲಿ ಅನ್ನುವಂಥದ್ದು ಉದುರಿ ಬೀಳಲಿಕ್ಕೆ ಈ ಒಂದು ವಿಧಾನ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸುಣ್ಣ ಹಚ್ಕೊಳ್ಳೋದ್ರಿಂದ ಕಿರಿಕಿರಿ ಆಗುತ್ತೆ, ಉರಿ ಆಗುತ್ತೆ, ಗಾಯ ಆಗುತ್ತೆ ಅಂತ ಹೆದರ್ಕೊಳ್ಳೋ ಅಂಥವ್ರು ಈ ಒಂದು ವಿಧಾನವನ್ನು ಖಂಡಿತವಾಗ್ಲೂ ಬಳಸಿ ನೋಡ್ಬೋದು. ಇದು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಬೆಳ್ಳುಳ್ಳಿ ಎಸಳುಗಳು ಬೇಕಾಗತ್ತೆ. ಅಂದರೆ ಬೆಳ್ಳುಳ್ಳಿ ಅದನ್ನು ನೋಡಿ ಈ ರೀತಿ ಸಿಪ್ಪೆ ಏನಿರುತ್ತೆ, ಸಿಪ್ಪೆ ಭಾಗ ಅದನ್ನು ತೆಗೆದುಬಿಟ್ಟು ಈ ರೀತಿ ಬೆಳ್ಳುಳ್ಳಿ ಎಸಳುಗಳನ್ನು ತೊಗೊಂಡಿದ್ದೀನಿ. ಒಂದು 5 ರಿಂದ 6 ಆದರೆ ಸಾಕಾಗತ್ತೆ. ಅದನ್ನು ಈ ರೀತಿ ಕುಟಾಣಿಲಿ ಹಾಕಿ ಅದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸಾಧ್ಯ ಆದಷ್ಟು ಸಣ್ಣಗೆ ಅದನ್ನು ಕುಟ್ಕೋಬೇಕು. ಆ ಬೆಳ್ಳುಳ್ಳಿನಲ್ಲಿ ಒಂದು ರೀತಿಯ ರಸ ಇರುತ್ತೆ, ಅದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನರಹುಲಿ ಅನ್ನೋಂಥದ್ದು ತುಂಬ ಬೇಗನೆ
ಒಣಗಲಿಕ್ಕೆ ಶುರುವಾಗುತ್ತೆ, ಜೊತೆಗೆ ತುಂಬ ಬೇಗನೆ ಉದುರಿ ಬೀಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ ರಸ ಏನಿರುತ್ತೆ ಅದು ತುಂಬ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ವೈರಲ್ ಆಗಿ ಕೆಲಸ ಮಾಡೋದ್ರಿಂದ ನಮ್ಮ ನರಹುಲಿಯನ್ನು ತುಂಬ ಬೇಗ ಬೀಳಿಸುವಂಥ, ಅಂದರೆ ಯಾವುದೇ ರೀತಿಯಲ್ಲಿ ಕಲೆ ಉಳಿಯೋದಿಲ್ಲ, ಗಾಯ ಆಗೋದಿಲ್ಲ, ಉರಿ ಆಗೋದಿಲ್ಲ, ಜೊತೆಗೆ ಬ್ಲಡ್ ಕೂಡ ಬರೋದಿಲ್ಲ, ಗಾಯನೂ ಆಗೋದಿಲ್ಲ. ಆ ರೀತಿ ತುಂಬ ಬೇಗನೆ ಒಣಗಿ ಆ ನರಹುಲಿ ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಬೆಳ್ಳುಳ್ಳಿನಲ್ಲಿ. ಆ ರಸ ಏನು ಬರುತ್ತಲ್ಲ, ಆ ಒಂದು ಬೆಳ್ಳುಳ್ಳಿ ರಸ ನಿಮಗೆ ಈ ರೀತಿ ಕುಟ್ಟಿ ಹಚ್ಕೊಳ್ಳೋಷ್ಟು ಸಮಯ ಇಲ್ಲ ಅಂದರೆ ಒಂದು ಬೆಳ್ಳುಳ್ಳಿ ಹೆಸರಳನ್ನು ತೊಗೊಳ್ಳಿ, ಅದನ್ನು ಹಾಗೇ ನಿಮ್ಮ ನರಹುಲಿಯ ಮೇಲ್ಭಾಗದಲ್ಲಿ ಉಜ್ಕೊಂಡ್ರೂ ಸಾಕಾಗತ್ತೆ. ಅದರಿಂದನೂ ಕೂಡ ನರಹುಲಿ ತುಂಬ ಬೇಗನೆ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಆ ಪೇಸ್ಟನ್ನು ನಿಮಗೆ ಎಲ್ಲಿ ನರಹುಲಿ ಇರುತ್ತಲ್ಲ ಆ ಒಂದು ನರಹುಲಿಯ ಮೇಲ್ಭಾಗದಲ್ಲಿ ಒಂದು ಪೇಸ್ಟನ್ನು ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು. ದಿನದಲ್ಲಿ ಒಂದು 3ರಿಂದ 4 ಬಾರಿ ಈ ರೀತಿ ಇಟ್ಕೊಳ್ಳಿ. ರಾತ್ರಿ ಮಲಗುವಂಥ ಸಮಯದಲ್ಲೂ ಕೂಡ ಈ ರೀತಿ ಅಪ್ಲೈ ಮಾಡಿ ಮಲಗಿ. ಖಂಡಿತವಾಗ್ಲೂ ಈ ಒಂದು ಸಿಂಪಲ್ ಮನೆಮದ್ದು ನರಹುಲಿಯನ್ನು ಬುಡಸಹಿತವಾಗಿ ತೆಗೆದು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇಲ್ಲಿ ಎರಡನ್ನೂ ನೀವು ಒಟ್ಟೊಟ್ಟಿಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎರಡರಲ್ಲಿ ಒಂದನ್ನು ಮಾಡಿದ್ರೂ ಸಾಕು, ನಿಮ್ಮ ನರಹುಲಿ ಅನ್ನೋವಂಥದ್ದು ಬೇರು ಸಹಿತವಾಗಿ ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಈ 2 ಮನೆಮದ್ದುಗಳನ್ನು ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.